ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನೊಂದು ಸೌತೆಕಾಯಿ ಇದೆ ನೋಡಿ, ಎಷ್ಟು ಪೀಸ್ ಇದೆ. ಇದೊಂದು ಅರ್ಧ ಕಟ್ ಮಾಡಿ ಯೂಸ್ ಮಾಡಿದ್ದೇನೆ ನಾನು ಸಲಾಡ್ಗೆ ಅಂತ. ಇವಾಗ ಇದೊಂದು ಅರ್ಧ ಉಳ್ಕೊಂಡಿದೆ. ಇದರಲ್ಲಿ ನಾನು ಸಾಸಿವೆ ಮಾಡ್ತಾ ಇದ್ದೇನೆ, ಸೌತೆಕಾಯಿ ಸಾಸಿವೆ ಅಂತ. ಇದು ತುಂಬ ಚೆನ್ನಾಗಿರುತ್ತೆ. ಇವಾಗ ಮೊದಲು ಇದು ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಕಟ್ ಮಾಡ್ಕೊಳ್ತೀನಿ. ಇದನ್ನು ಸಾಸಿವೆ ಮಾಡಲಿಕ್ಕೆ ಸೌತೆಕಾಯನ್ನು ಸಣ್ಣ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಬರಲಿಲ್ಲ ಅಂದರೆ ನಿಮಗೆ ಸಣ್ಣ ಕಟ್ ಮಾಡ್ಕೊಳ್ಬೋದು. ನೀವು ಕೈ ಜಾಗ್ರತೆ ಈ ರೀತಿ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊ. ಅವಾಗ ನಿಮಗೆ ಸಣ್ಣ ಬರುತ್ತೆ. ಅದೇ ಬ್ಲೆಂಡರ್ ಇದ್ದರೆ ಅದರಲ್ಲಿ ಕೂಡ ಹಾಕ್ಕೊಳ್ಬೋದು. ಒಂದು ಸಣ್ಣ ಪೀಸ್ ಕಟ್ ಮಾಡಿ ಅದರಲ್ಲಿ ಹಾಕಿದರೆ ಸಣ್ಣ ಕಟ್ ಆಗುತ್ತೆ. ಇದನ್ನೆಲ್ಲ ಸಣ್ಣ ಕಟ್ ಮಾಡ್ಕೊಳ್ಬೇಕು ಫಸ್ಟು. ನೋಡಿ, ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೊಂದು ಸಾಸಿವೆ ರುಬ್ಕೊಳ್ಬೇಕು. ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ ನಾನು. ಇದು ಸಾಸಿವೆ ಅಂತ ಕರೆಯೋದು ಅದಕ್ಕೆ, ಯಾಕೆಂದರೆ ಇದು ಹಸಿ ಸಾಸಿವೆ ಹಾಕಿದ್ದು ರುಬ್ಕೊಳ್ಳೋದು. ಒಂದು ಚಿಕ್ಕ ಪೀಸು ಹುಳಿ ಹಾಕ್ತಾ ಇದ್ದೇನೆ. ಇಷ್ಟೇ ಹಾಕಬೇಕು, ಯಾಕೆಂದರೆ ಇದು ಸ್ವಲ್ಪನೇ ಮಾಡ್ತಿರೋದು. ನೀವು ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ತೀರಿ ಅಂದರೆ ಇದಕ್ಕಿಂತ ಡಬಲ್ ಹಾಕಿ. ಮತ್ತೊಂದು 2 ಕೆಂಪು ಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ. ಒಂದು ಬ್ಯಾಡಗಿ ಮತ್ತೊಂದು ಗುಂಟೂರು ತಗೊಂಡಿದ್ದೇನೆ, ಖಾರಕ್ಕೆ ಮತ್ತು ಕಲರ್ಗೆ. ಇವಾಗ ಇದರ ಜೊತೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕಿ ಇದನ್ನು ರುಬ್ಕೊಳ್ಬೇಕು. ಇವಾಗ 1 ಸ್ಪೂನ್ ಅಷ್ಟು ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಸಾಕು ತೆಂಗಿನಕಾಯಿ, ಜಾಸ್ತಿ ಬೇಕು ಅಂತಿಲ್ಲ, ಹಸಿ ತೆಂಗಿನಕಾಯಿ ಇದು. ಇವಾಗ ಇದನ್ನೆಲ್ಲ ಹಾಕಿ ರುಬ್ಕೊಳ್ಬೇಕು. ಇವಾಗ ಇದನ್ನು ರುಬ್ಬಿ ಇಟ್ಕೊಂಡಿದ್ದೇನೆ, ತೆಂಗಿನಕಾಯಿ, ಸಾಸಿವೆ ಮತ್ತು ಮೆಣಸಿನ್ಕಾಯಿ ಹಾಕಿ. ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪಾಕಿ ಇವಾಗ ಇದು ರುಬ್ಕೊಂಡಿದ್ದೇವಲ್ಲ, ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ತುಂಬ ಈಸಿ ರೆಸಿಪಿ ಇದು. ನಿಮಗೆ ಒಂದು 10 ನಿಮಿಷ ಸಾಕು ಮಾಡ್ಕೊಳ್ಳಿಕ್ಕೆ ಇದು. ಇದಕ್ಕೆ ಹಾಕಿ ಇವಾಗ ಈ ಮಸಾಲೆಯನ್ನೆಲ್ಲ ರುಬ್ಕೊಂಡಿದ್ದನ್ನು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಸೌತೆಕಾಯಿ, ಇದಕ್ಕೆ ಹಾಕಿ ನಾವೀಗ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಅದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಆದಮೇಲೆ ನಿಮಗೆ ಬೇಕಿದ್ರೆ ನೀವು ಒಗ್ಗರಣೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಒಗ್ಗರಣೆ ಹಾಕದೆ ಕೂಡ ಹಾಗೆ ಕೂಡ ತಿನ್ಬೋದು. ಇದು ಅನ್ನದ ಜೊತೆ ಚೆನ್ನಾಗಿರುತ್ತೆ. ನಿಮಗೆ ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ಇದಕ್ಕೆ ನಾನೊಂದು ಒಗ್ಗರಣೆ ಹಾಕ್ತೇನೆ, ಯಾಕೆಂದರೆ ನನಗೆ ಒಗ್ಗರಣೆ ಇಷ್ಟ. ಒಗ್ಗರಣೆ ಹಾಕಿದರೆ ನನಗೆ ಅದರ ಫ್ಲೇವರ್ ಎಲ್ಲ ತುಂಬ ಇಷ್ಟ. ಅದಕ್ಕೋಸ್ಕರ ಇದಕ್ಕೊಂದು ಒಗ್ಗರಣೆ ಹಾಕ್ತಾ ಇದ್ದೇನೆ ಇವಾಗ ನಾನು. ಇವಾಗ ಎಣ್ಣೆ ಇಟ್ಟು ಇದಕ್ಕೊಂದು ಅರ್ಧ ಸ್ಪೂನ್ ಸಾಸಿವೆ, ಮತ್ತೊಂದು ಸ್ವಲ್ಪ ಜೀರಿಗೆ, ಮತ್ತೊಂದು ಸ್ವಲ್ಪ ಉದ್ದಿನಬೇಳೆ, ಮತ್ತೊಂದು ಸ್ವಲ್ಪ ಕರಿಬೇವು. ಇಷ್ಟೇ ಸಾಕಿದಕ್ಕೆ ಒಗ್ಗರಣೆಗೆ. ಇವಾಗ ಇದನ್ನು ಒಗ್ಗರಣೆ ಮಾಡಿ ಇದಕ್ಕೆ ಹಾಕಬೇಕು. ಒಗ್ಗರಣೆ ಹಾಕ್ತಾ ಇದ್ದೇನೆ. ಇದಕ್ಕೊಂದು ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕಿದೆ. ಇವಾಗ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಇದು ಒಗ್ಗರಣೆ ಆದಮೇಲೆ ಅದಕ್ಕೆ ಹಾಕಬೇಕು. ಅದಾಯಿತು. ಸೌತೆಕಾಯಿ ಇದು ಸಾಸಿವೆ ರೆಡಿಯಾಗಿದೆ. ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ದಿಢೀರ್ ಅಂತ ಮಾಡ್ಕೊಳ್ಬೋದು. ನಿಮ್ಮ ಮನೇಲಿ ಯಾರಾದ್ರೂ ನೆಂಟರು ಬಂದರು ಇನ್ನೊಂದು ಐಟಮ್ ಏನಾದರೂ ಮಾಡಬೇಕು ಅನ್ನುವಾಗ ಸೌತೆಕಾಯಿ ಇದ್ದರೆ ಈ ರೀತಿ ಮಾಡ್ಕೊಳ್ಳಿ. ಊಟದ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು. ಮತ್ತು ಹೆಲ್ದಿ ಫುಡ್ ಕೂಡ ಇದು, ಯಾಕೆಂದರೆ ಸೌತೆಕಾಯಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ. ಇವಾಗ ಇನ್ನು ಸಮ್ಮರ್ ಸ್ಟಾರ್ಟ್ ಆಗುವಾಗೆಲ್ಲ ನಾವು ಇಂಥದ್ದೆಲ್ಲ ಫುಡ್ ಜಾಸ್ತಿ ತೊಗೊಳ್ಬೇಕು. ಸೌತೆಕಾಯಿ ಜಾಸ್ತಿ ಯೂಸ್ ಮಾಡಬೇಕು ಆ ಟೈಮಲ್ಲೆಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಿಮಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಇದೇ ಥರ ಹೊಸ ವೀಡಿಯೋ ಹಾಕಿದರೆ ಅದೆಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.